ನಮ್ಮ ಕಾಲ ಕೆಳಗೆ ಮಣ್ಣಿನೊಳಗೆ ಒಳ್ಳು ಕ್ರಾಂತಿಯೇ ನಡೀತಿದೆ ಗೊತ್ತಾ? ಹೌದು, ನಮ್ಮ ಕೃಷಿ ಪದ್ಧತಿಯನ್ನೇ ಪೂರ್ತಿಯಾಗಿ ಬದಲಿಸೋ ಶಕ್ತಿ ಅದು ಸೂಕ್ಷ್ಮಾಣುಜೀವಿಗಳಲ್ಲಿದೆ. ಬನ್ನಿ, ಈ ಮಣ್ಣಿನ ಪರಿಹಾರ ಅಂದ್ರೆ ಏನು ಅಂತ ವಿವರವಾಗಿ ನೋಡೋಣ. ಮಳೆ ಬಂದು ನಿಂತ ತಕ್ಷಣ ಒಂದು ಘಮ ಅಂತ ವಾಸನೆ ಬರ್ತಲ್ಲ, ಮಣ್ಣಿನ ವಾಸನೆ ಅಥವಾ ತೋಟದಲ್ಲಿ ಮಣ್ಣನ್ನ ಅಗಿದಾಗ ಬರುವ ಆ ಒಂದು ಫ್ರೆಶ್ ಆದ ವಾಸನೆ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ? ಆದ್ರೆ ಆ ವಾಸನೆ ಎಲ್ಲಿಂದ ಬರುತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದೀರಾ? ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಆ ವಾಸನೆಗೆ ಕಾರಣ ಜಿಯೋಸ್ಮಿನ್ ಅನ್ನೋ ಒಂದು ಕೆಮಿಕಲ್. ಇದನ್ನ ಯಾರ್ ಮಾಡೋದು ಅಂದ್ರೆ ಆಕ್ಟಿನೋಮೈಸೆಟ್ಸ್ ಅನ್ನೋ ಒಂದು ಬಗೆಯ ಬ್ಯಾಕ್ಟೀರಿಯಾಗಳು. ಯಾವಾಗ ಈ ಬ್ಯಾಕ್ಟೀರಿಯಾಗಳು ಸಾಯ್ತವೋ ಆವಾಗ ಈ ವಾಸನೆ ಹೊರಬರುತ್ತೆ. ಹೌದು, ನಾವು ಮಾತಾಡ್ತಿರೋದು ನಮ್ಮ ಕೆಳಗಿರೋ ಕಣ್ಣಿಗೆ ಕಾಣಿಸದ ಒಂದು ಇಡೀ ಪ್ರಪಂಚದ ಬಗ್ಗೆ. ಹಾಗಿದ್ರೆ ಈ ಸೂಕ್ಷ್ಮಾಣುಜೀವಿಗಳು ಎಷ್ಟು ಪ್ರಮಾಣದಲ್ಲಿರ್ಬೋದು? ಒಂದು ಅಂದಾಜಿನ ಪ್ರಕಾರ ಕೇವಲ 1 ಎಕರೆ ಜಮೀನಿನ ಮೇಲ್ಮಣ್ಣಿನಲ್ಲಿರೋ ಎಲ್ಲ ಸೂಕ್ಷ್ಮಜೀವಿಗಳ ತೂಕವನ್ನ ಒಟ್ಟು ಮಾಡಿದ್ರೆ ಅದು ಸರಿಸುಮಾರು 2 ದೊಡ್ಡ ಹಸುಗಳ ತೂಕಕ್ಕೆ ಸಮ. ಯೋಚ್ನೆ ಮಾಡಿ, ನಮ್ಮ ಕಣ್ಣಿಗೆ ಕಾಣಿಸದೆ ಎಷ್ಟು ದೊಡ್ಡ ಜಗತ್ತು ಅಡಗಿದೆ ಅಂತ. ಸರಿ, ಇಷ್ಟೆಲ್ಲ ಇವೆ ಅಂದ್ಮೇಲೆ ಈ ಮಂಗಿನಲ್ಲಿರೋ ಅದೃಶ್ಯ ಕಾರ್ಯಪಡೆ, ಈ ಇನ್ವಿಸಿಬಲ್ ವರ್ಕ್ಫೋರ್ಸ್ ಏನ್ ಕೆಲ್ಸ ಮಾಡುತ್ತೆ? ಬನ್ನಿ, ಅದನ್ನೇ ಈಗ ನೋಡೋಣ. ನೋಡಿ, ಈ ಅದೃಶ್ಯ ಸೈನ್ಯದಲ್ಲಿ ಪ್ರತಿಯೊಂದಕ್ಕೂ ಅಂದೊಂದು ಕೆಲಸ ಇದೆ. ಕೆಲವು ವಿಘಟಕಗಳು ಅಂದ್ರೆ ಡಿಕಂಪೋಸರ್ಗಳು, ಇವು ಮಣ್ಣಲ್ಲಿರೋ ಸಾವಯವ ವಸ್ತುಗಳನ್ನ ವಿಭಜನೆ ಮಾಡ್ತವೆ. ಇನ್ನು ಕೆಲವು ಸಾರಜನಕ ಸ್ಥಿರೀಕಾರಕಗಳು, ಅಂದ್ರೆ ಇವು ಗಿಡಗಳಿಗೆ ಬೇಕಾದ ನೈಟ್ರೋಜನ್ ಅನ್ನ ವಾತಾವರಣದಿಂದ ಒದಗಿಸ್ತವೆ. ಮತ್ತೆ ಕೆಲವು ಗಿಡಗಳ ಬೇರುಗಳ ಜೊತೆ ಸೇರಿ ಇಬ್ರಿಗೂ ಲಾಭ ಆಗೋ ಹಾಗೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತವೆ. ಅಷ್ಟೇ ಅಲ್ಲ, ಒಂದು ಆರೋಗ್ಯಕರ ಮಣ್ಣಿನಲ್ಲಿ ರೋಗ ತರುವ ಸೂಕ್ಷ್ಮಜೀವಿಗಳನ್ನು ಕೂಡ ಇವು ಬ್ಯಾಲೆನ್ಸ್ ಮಾಡ್ತವೆ. ಸರಿ, ಈ ಸೂಕ್ಷ್ಮಜೀವಿಗಳ ಶಕ್ತಿ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಹೊಸ ಕೃಷಿ ಭೂಮಿಯ ಕಥೆಯನ್ನ ನೋಡೋಣ. ಇಲ್ಲಿರೋ ಚಾಲೆಂಜ್ ಏನು ಅಂದ್ರ, ಹೊಸ್ದಾಗಿ ವ್ಯವಸಾಯಕ್ಕೆ ತಂದ ಜಮೀನಿದೆಯಲ್ಲ, ಅದು ಅಷ್ಟೊಂದು ಫಲವತ್ತಾಗಿರೋದಿಲ್ಲ. ಮಣ್ಣಿನ ಗುಣಮಟ್ಟ ಸರಿ ಇರೋದಿಲ್ಲ, ಹಾಗಾಗಿ ಬೆಳೆ ಕೂಡ ಸರಿಯಾಗಿ ಬರೋದಿಲ್ಲ. ಇದು ನಮ್ಮ ಆಹಾರ ಭದ್ರತೆಯ ದೃಷ್ಟಿಯಿಂದ ಒಂದು ದೊಡ್ಡ ಸಮಸ್ಯೆ. ಸಾಂಪ್ರದಾಯಿಕವಾಗಿ ನಾವು ಇದಕ್ಕೇನು ಮಾಡ್ತೀವಿ? ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೀವಿ. ಆದ್ರೆ ಅದರಿಂದ ಆಗೋ ತೊಂದರೆಗಳೇ ಹೆಚ್ಚು. ಮಣ್ಣು ಗಟ್ಟಿಯಾಗುತ್ತೆ, ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ, ಮತ್ತು ಮುಖ್ಯವಾಗಿ ಮಣ್ಣಿನ ಆರೋಗ್ಯ ದೀರ್ಘಕಾಲಕ್ಕೆ ಸುಧಾರಿಸೋದೇ ಇಲ್ಲ. ಹಾಗಾದ್ರೆ ಇದಕ್ಕಿಂತ ಉತ್ತಮವಾದ ದಾರಿ ಇಲ್ವಾ? ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಕೆ ವಿಜ್ಞಾನಿಗಳು ಒಂದು ಸಖತ್ ಇಂಟ್ರೆಸ್ಟಿಂಗ್ ಆದ ಪರೀಕ್ಷೆ ನಡೆಸಿದ್ರು. ಅದೇ ನಮ್ಮ 3ನೇ ವಿಭಾಗ, ಅಂತಿಮ ಗೊಬ್ಬರ ಪರೀಕ್ಷೆ. ಈ ಪರೀಕ್ಷೆಯನ್ನ ಒಂದು ಸ್ಪರ್ಧೆ ತರಾನೇ ಅನ್ಕೋಬಹುದು. ಇಲ್ಲಿ 4 ಸ್ಪರ್ಧಿಗಳಿದ್ವು. ಮೊದಲನೇದು ಸಿಕೆ ಅಂದ್ರೆ ಕಂಟ್ರೋಲ್, ಇದಕ್ಕೆ ಯಾವ ಗೊಬ್ಬರನೂ ಹಾಕಿಲ್ಲ. ಎರಡನೆಯದು ಎಫ್ಸಿ ಅಂದ್ರೆ ಕನ್ವೆನ್ಷನಲ್, ಇದಕ್ಕೆ 100% ರಾಸಾಯನಿಕ ಗೊಬ್ಬರ ಹಾಕಿದ್ರು. ಮೂರನೇದು K50, ಇದು ಒಂದು ಮಿಕ್ಸ್, ಅಂದ್ರೆ 50% ಸಾವಯವ 50% ರಾಸಾಯನಿಕ. ಇನ್ನು 4ನೇ ಸ್ಪರ್ಧಿ T50M, ಇದನ್ನ ಆಲ್ ಸ್ಟಾರ್ ಅಂತ ಕರಿಬಹುದು. ಇದು T50 ಮಿಕ್ಸ್ ಜೊತೆಗೆ ಸೂಕ್ಷ್ಮಾಣುಜೀವಿಗಳ ಒಂದು ವಿಶೇಷ ಡೋಸ್ ಕೂಡ ಸೇರಿಸಿದ್ರು. ಇದೇನು ಕೇವಲ ಥಿಯರಿ ಅಲ್ಲ, ಈ ಪ್ರಯೋಗವನ್ನ ನಿಜವಾಗ್ಲೂ ಬೀಜಿಂಗಿನ ಒಂದು ರಿಸರ್ಚ್ ಸೈಟ್ನಲ್ಲೇ ಮಾಡಿದ್ರು. ಇಲ್ಲಿ ಕಾಣ್ತಿರೋ ಈ ಮೆಕ್ಕೆಜೋಳದ ಹೊಲಗಳಲ್ಲೇ ಈ ಟೆಸ್ಟ್ ನಡೆದಿದ್ದು. ಹಾಗಾದ್ರೆ ರಿಸಲ್ಟ್ ಏನಾಯ್ತು? ಯಾರ್ ಗೆದ್ರು ಈ ಸ್ಪರ್ಧೆಲಿ? ಬನ್ನಿ, ನಮ್ಮ 4ನೇ ವಿಭಾಗದಲ್ಲಿ ಆ ಸ್ಪಷ್ಟ ವಿಜೇತನ ಯಾರು ಅಂತ ನೋಡೇಬಿಡೋಣ. ಮೊದಲನೇ ರಿಸಲ್ಟ್ ನೋಡಿದ್ರೇನೆ ಶಾಕ್ ಆಗುತ್ತೆ. ಮಣ್ಣಿನ ಸಾವಯವ ಪದಾರ್ಥ ಅಂದ್ರೆ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಇದೆಯಲ್ಲ, T50M ಟ್ರೀಟ್ಮೆಂಟ್ ಕೊಟ್ಟ ಜಾಗದಲ್ಲಿ ಬರೀ ರಾಸಾಯನಿಕ ಗೊಬ್ಬರ ಹಾಕಿದ್ದಕ್ಕಿಂತ 32% ಜಾಸ್ತಿ ಇತ್ತು. ನೆನ್ಪಿಡಿ, ಮಣ್ಣಿನ ಆರೋಗ್ಯಕ್ಕೆ ಇದೇ ಅಡಿಪಾಯ. ಅಷ್ಟಕ್ಕೆ ನಿಲ್ಲಿಲ್ಲ, ಬ್ಯಾಕ್ಟೀರಿಯಾಗಳ ವೈವಿಧ್ಯತೆ ಅಂದ್ರೆ ಡೈವರ್ಸಿಟಿ ಕೂಡ T50M ಗುಂಪಲ್ಲೇ ಅತಿ ಹೆಚ್ಚಾಗಿತ್ತು. ಇದರರ್ಥ ಏನು ಅಂದ್ರೆ, ಈ ಕಾಂಬಿನೇಷನ್ ಮಣ್ಣಿಗೆ ಬರೀ ಪೋಷಣೆ ಕೊಟ್ಟಿದ್ದಲ್ಲ, ಬದಲಿಗೆ ಅಲ್ಲಿ ಒಂದು ಆರೋಗ್ಯಕರ ವೈವಿಧ್ಯಮಯ ಸೂಕ್ಷ್ಮಜೀವಿಗಳ ಸಮುದಾಯವನ್ನೇ ಕಟ್ಟಿ ಬೆಳೆಸಿದೆ. ಮತ್ತು ಕೊನೆಗೆ ಎಲ್ಲರಿಗಿಂತ ಹೆಚ್ಚಾಗಿ ರೈತರಿಗೆ ಮುಖ್ಯವಾದ ವಿಷಯ ಇಳುವರಿ. ರಿಸಲ್ಟ್ ಏನಪ್ಪಾ ಅಂದ್ರೆ, T50M ಗುಂಪಿನ ಮೆಕ್ಕೆಜೋಳದ ಇಳುವರಿ ಕೇವಲ ರಾಸಾಯನಿಕ ಗೊಬ್ಬರ ಹಾಕಿದ ಗುಂಪಿಗಿಂತ ಬರೋಬ್ಬರಿ 20% ಜಾಸ್ತಿ ಬಂದಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಗೆಲುವು. ಅಲ್ಟಿಮೇಟ್ ರಿಸಲ್ಟ್ ಅಂದ್ರೆ ಇದೇ ಅಲ್ವಾ? ಹಾಗಾದ್ರೆ ಈ ಕಾಂಬಿನೇಷನ್ ಯಾಕಿಷ್ಟು ಚೆನ್ನಾಗಿ ವರ್ಕ್ ಆಯಿತು? ಈ ಗೆಲುವಿನ ಹಿಂದಿರೋ ಸೀಕ್ರೆಟ್ ಏನು? ಬನ್ನಿ, ಅದರ ಹಿಂದಿನ ಸೈನ್ಸ್ ಏನು ಅಂತ ನೋಡೋಣ. ಇದು ಸಾಧ್ಯವಾಗಿದ್ದು ಒಂದು ಅದ್ಭುತವಾದ ಪಾರ್ಟ್ನರ್ಶಿಪ್ನಿಂದ. ಇಲ್ಲಿ ಏನಾಯ್ತು ಅಂದ್ರೆ, ಸಾವಯವ ಗೊಬ್ಬರ ಇದೆಯಲ್ಲ, ಅದು ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾದ ಆಹಾರ ಮತ್ತು ಇರೋದಕ್ಕೆ ಒಂದು ಮನೆಯನ್ನು ಒದಗಿಸಿತು.
ಮತ್ತೆ ನಾವು ಆಚೆಯಿಂದ ಸೇರಿಸಿದ ಆ ಸೂಕ್ಷ್ಮಾಣುಜೀವಿಗಳು ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಥರ ಕೆಲಸ ಮಾಡಿ ಇಡೀ ಸಿಸ್ಟಮ್ಗೆ ಒಂದು ಬೂಸ್ಟ್ ಕೊಟ್ವು. ಪರ್ಫೆಕ್ಟ್ ಟೀಮ್ ವರ್ಕ್ ಅಂದ್ರೆ ಇದೆ. ಇದೊಂದು ಸರಳವಾದ ಚೈನ್ ರಿಯಾಕ್ಷನ್ ಇದ್ದಾಗೆ. ಮೊದಲು ಮಣ್ಣಿನ ಸಾವಯವ ಪದಾರ್ಥ ಹೆಚ್ಚಾಯಿತು. ಅದರಿಂದ ಆಕ್ಟಿನೋಬ್ಯಾಕ್ಟೀರಿಯಾದಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದವು ಮತ್ತು ಅವು ನೇರವಾಗಿ ಮೆಕ್ಕೆಜೋಳದ ಇಳುವರಿಯನ್ನ ಹೆಚ್ಚಿಸೋಕೆ ಸಹಾಯ ಮಾಡಿದ್ವು. ನೋಡಿದ್ರಲ್ಲ, ಒಂದು ಇನ್ನೊಂದಕ್ಕೆ ಹೇಗೆ ದಾರಿ ಮಾಡ್ಕೊಡ್ತು ಅಂತ. ಸರಿ, ಈಗ ಕೊನೆಯ ಭಾಗಕ್ಕೆ ಬರೋಣ. ಇದೆಲ್ಲದರ ದೊಡ್ಡ ಚಿತ್ರಣ ಏನು? ಇದರ ವಿಶಾಲವಾದ ಪರಿಣಾಮಗಳೇನು? ನಮ್ಮ 6ನೇ ವಿಭಾಗ, ನಮ್ಮ ಪಾದಗಳ ಕೆಳಗಿನ ಭವಿಷ್ಯ. ನಾವು ಇಲ್ಲಿ ಮಾತಾಡ್ತಿರೋದು ಕೇವಲ ಒಂದು ಮೆಕ್ಕೆಜೋಳದ ಹೊಲದ ಬಗ್ಗೆ ಅಲ್ಲ. ಇದು ಒಂದು ಪ್ರೂಫ್ ಆಫ್ ಕಾನ್ಸೆಪ್ಟ್, ಅಂದ್ರೆ ಹೆಚ್ಚು ಸಮರ್ಥನೀಯವಾಗಿ, ಹೆಚ್ಚು ಉತ್ಪಾದಕವಾಗಿ ಕೃಷಿ ಮಾಡೋಕೆ ಇದೊಂದು ಹೊಸ ದಾರಿ ಅನ್ನೋದಕ್ಕೆ ಸಾಕ್ಷಿ. ಈ ವಿಧಾನವನ್ನ ಇಡೀ ಪ್ರಪಂಚದಾದ್ಯಂತ ಬಳಸಬಹುದು. ಸ್ವತಃ ಆ ಅಧ್ಯಯನವೇ ಕೊನೆಗೆ ಏನ್ ಹೇಳುತ್ತಂದ್ರೆ, ಈ ವಿಧಾನ ಹೊಸದಾಗಿ ವ್ಯವಸಾಯಕ್ಕೆ ತಂದ ಜಮೀನಿನಲ್ಲಿ ಫಲವತ್ತಾದ ಮತ್ತು ಜೈವಿಕವಾಗಿ ಆಕ್ಟಿವ್ ಆಗಿರೋ ಮಣ್ಣನ್ನ ಬೆಳೆಸೋಕೆ ಒಂದು ತುಂಬನೇ ಶಕ್ತಿಶಾಲಿ ಸಾಧನವನ್ನ ಕೊಡುತ್ತೆ ಅಂತ. ನೋಡಿ, ಇದಕ್ಕಿಂತ ಸ್ಪಷ್ಟವಾಗಿ ಹೇಳೋಕೆ ಸಾಧ್ಯವಿಲ್ಲ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಮುಂದಿನ ಜನಾಂಗಕ್ಕೆ ಆಹಾರ ಕೊಡ್ಬೇಕು ಅಂದ್ರೆ ಮೊದಲು ನಾವು ನಮ್ಮ ಮಣ್ಣಿನ ಹಸಿವನ್ನು ನೀಗಿಸ್ಬೇಕಾ, ನಮ್ಮ ಮಣ್ಣಿಗೆ ಆಹಾರ ಕೊಡ್ಬೇಕಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.